ನಿಮ್ಮ ಬರ್ತ್ 1, 10, 19 ಹಾಗೆ 28ನೇ ಡೇಟಲ್ಲಿ ನೀವೇನಾದ್ರೂ ಹುಟ್ಟಿದ್ದೀರಾ, ಯಾವುದೇ ತಿಂಗಳಿನ 1, 10, 19 ಹಾಗೆ 28ನೇ ಡೇಟಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಸೊ ನಿಮ್ಮನ್ನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ ಗ್ರಹ ಆಗಿರುತ್ತೆ. ಸೊ ಸೂರ್ಯ ಅಂದ್ರೆ ಏನು? ರಾಜ, ಕಿಂಗ್ ಅಂತ ನಾವು ಹೇಳ್ತೀವಿ. ಹಾಗೆ ಈ ಡಿಸೆಂಬರ್ ನಿಮ್ಮ ಒಂದು ಫ್ಯೂಚರ್ ಹೇಗಿದೆ ಡಿಸೆಂಬರ್ ಅಲ್ಲಿ, ಈ ತಿಂಗಳು ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ ನೋಡೋದೇ ಆದ್ರೆ ಸೊ ಆಲ್ಮೋಸ್ಟ್ ಈ ವರ್ಷದಲ್ಲಿ ತುಂಬಾ ಸ್ಟ್ರಗಲಿಂಗ್ ಮಾಡಿದ್ದೀರಾ. ಜನವರಿಯಿಂದ ಇಲ್ಲಿವರೆಗೂ ಸೊ ಡಿಸೆಂಬರ್ ವರ್ಗು ಕೂಡ ನೀವು ತುಂಬಾ ಒಂದು ಫೇಲ್ಯೂರ್ ನ ನೋಡಿರ್ತೀರಾ, ಹಾಗೆ ತುಂಬಾ ಸ್ಟ್ರಗಲಿಂಗ್, ಅದ್ರ ಜೊತೆನಲ್ಲಿ ಹಾರ್ಡ್ ವರ್ಕ್ ಅನ್ನ ನೋಡಿರ್ತೀರಾ. ಒಂಥರ ಡಿಪ್ರೆಷನ್ ತರ ಆಗಿರುತ್ತೆ ಈ ವರ್ಷದಲ್ಲಿ. ಏನಕ್ಕಪ್ಪ ಈ ವರ್ಷ ನಮ್ಗೆ ಇಷ್ಟೊಂದೆಲ್ಲ ಸ್ಟ್ರಗಲಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡಿರ್ತೀರಿ. ಯಾಕಂದ್ರೆ 2024 8 ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನ್ಯೂಮರಾಲಜಿ ಪ್ರಕಾರ ಈ ಮಂತು ಕೂಡ ನಿಮ್ಗೆ ಅಷ್ಟೊಂದು ಒಳ್ಳೇದು ಅಂತ ಹೇಳಕ್ಕಾಗಲ್ಲ. ಈ ಮಂತ್ ಅಲ್ಲಿ ನೀವು ಒಂದು ಪ್ಲಾನ್ ಅನ್ನ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಜನವರಿ ಬರ್ತಾ ಇದೆ. 2025 ಅಲ್ಲಿ ಖಂಡಿತ ಏನನ್ನ ಮಾಡ್ಬೇಕಂತ 100% ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಏನೇ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ಹಾಗೆ ಒಂದು ಡಿಸ್ಕಸ್ ಮಾಡಿ, ಯಾರ ಜೊತೆ ಏನ್ ಮಾಡ್ತಾ ಇದೀರ ಅಂತ ಯೋಚನೆ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಇನ್ನೇನು ಡಿಸೆಂಬರ್ ಅಲ್ಲಿ ಫುಲ್ ಪ್ಲಾನಿಂಗ್ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ಯಾವ ತರ ಹೇಗೆ ಏನ್ ಮಾಡ್ಬೇಕಂತ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕಾವ್ಯ ಪಟೇಲ್, ಮಾಸ್ಟರ್ ನ್ಯೂಮರಾಲಜಿಸ್ಟ್, ವಾಸ್ತು ಕೋಚ್. ಸೊ ನೆಕ್ಸ್ಟ್ ನನ್ನ ಒಂದು ವಿಡಿಯೋನ ನೀವು ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.